ಗೈಸ್, ಇವತ್ತಿನ ವಿಡಿಯೋದಲ್ಲಿ ಕಿಚ್ಚ ಸುದೀಪ್ನ ಮೀಟ್ ಮಾಡೋಕ್ಕಾಗತ್ತಾ ಇಲ್ವಾ ನೋಡೋಣ. ಅಲ್ಲಿ ನೋಡಿದರೆ ಬಾಡಿಗಾರ್ಡು, ಇಲ್ಲಿ ಗನ್ಮ್ಯಾನ್, ಅಲ್ಲಿ ಪ್ರಿಯಾ ಸುದೀಪ್, ಇಲ್ಲಿ KRJ ಸ್ಟುಡಿಯೋದ ಕಾರ್ತಿಕ್ ಸರ್. ಹಾಗಿದ್ರೆ ಇಷ್ಟು ಜನಗಳ ಮಧ್ಯ ನಾನು ಸುದೀಪ್ ಅಣ್ಣನ ಮೀಟ್ ಮಾಡ್ತೀನಾ ಇಲ್ವಾ? ಹಾಗಿದ್ರೆ ಕೊನೆಯಲ್ಲಿ ಏನಾಯಿತು? ನಾನು ಅಂದ್ಕೊಂಡಾಗ ಮೀಟ್ ಮಾಡೋಣ ಇಲ್ವಾ? ಇವ್ರು ಯಾರು? Wait and watch. ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ನಾನು ಟೆರೆಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 12:17. ಸೊ ಇವತ್ತಿನ ವ್ಲಾಗಲ್ಲಿ ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಇವತ್ತಿನ ವ್ಲಾಗ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ, ಸೀರಿಯಸ್ ಆಗಿ, ಒಂದು ಟಾಸ್ಕ್ ಥರ, ಅಂದರೆ ಒಂದು ಚಾಲೆಂಜ್ ಥರ ನಾನು ಒಂದು ತೊಗೊತೀನಿ. ಏನು ಚಾಲೆಂಜ್ ಅಂತ ಅಂದರೆ, ನಮ್ಮ ಸ್ಯಾಂಡಲ್ವುಡ್ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಅಣ್ಣ ಕೊರಿಯನ್ ಮಾಲ್ ಹತ್ರ ಇರೋ ಶೆರಟನ್ ಅನ್ನೋ ಹೋಟೆಲ್ಗೆ ಬರ್ತಿದ್ದಾರೆ. ಏನಕ್ಕೆ ಅಂತಂದರೆ ಮ್ಯಾಂಗೋ ಪಚ್ಚ ಪ್ರೆಸ್ ಮೀಟ್ ಇದೆ. ಸೊ ಒಂದು ಟಾಸ್ಕ್ ತೊಗೊಳ್ಳೋಣ. ಪ್ರತಿ ಸಲ ಸುದೀಪ್ ಅಣ್ಣನ ಜೊತೆ ವ್ಲಾಗ್ ಮಾಡಬೇಕಾದ್ರೆ ಅಲ್ಲೆಲ್ಲೋ ಇರ್ತಾರೆ, ನಾನು ಕ್ಯಾಪ್ಚರ್ ಮಾಡ್ತಿದ್ದೆ, ವ್ಲಾಗ್ ಮಾಡ್ತಿದ್ದೆ ಅಷ್ಟೇ. ಆದರೆ ಇವತ್ತು ಅವರು ನಾನು ಒಂದೇ ಫ್ರೇಮ್ನಲ್ಲಿ ವ್ಲಾಗ್ಲಿ ಕಾಣಿಸ್ಕೋಬೇಕು. ಅದು ಆಗತ್ತಾ ಇಲ್ವಾ ನೋಡೋಣ. ಯಾಕೆ ಅಂತಂದರೆ ಸುದೀಪ್ ಅಣ್ಣ ಹತ್ರ ಹೋಗಬೇಕು ಅಂದರೆ ಗನ್ಮ್ಯಾನ್ ಇರ್ತಾರೆ, ಬಾಡಿಗಾರ್ಡ್ ಇರ್ತಾರೆ, ಬೌನ್ಸರ್ಸ್ ಇರ್ತಾರೆ. ಸೊ ಅಷ್ಟು ಜನಗಳ ಮಧ್ಯ ನಾನು ಅವ್ರನ್ನ ಮೀಟ್ ಮಾಡೋಕ್ಕಾಗತ್ತಾ ಇಲ್ವಾ ಇವತ್ತಿನ ವ್ಲಾಗ್ ನೋಡೋಣ. ಆ್ಯಂಡ್ ನನ್ನ ಪ್ರಕಾರ ಎಲ್ಲ ಆಗುತ್ತೆ, ನಾನು ಮಾಡ್ತೀನಿ ಅನ್ನೋ ನನ್ನ ನಂಬಿಕೆ ನನಗಿದೆ. ಆದರೆ ಏನಾಗುತ್ತೆ ಗೊತ್ತಿಲ್ಲ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಬೇಕಿದೆ ಈ ಒಂದು ವಿಡಿಯೋಗೆ. ಫಸ್ಟ್ ಟೈಮ್ ಇಂಥ ಒಂದು ಟಾಸ್ಕ್ ಅಂದರೆ ಒಂದು ಚಾಲೆಂಜ್ನ ತೊಗೊಂಡು ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಯಾರು ಹೊಸಬ್ರು ನೋಡ್ತಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ಸುದೀಪ್ ಅಣ್ಣನ ನಾನು ಮೀಟ್ ಮಾಡ್ತೀನ ಈ ವ್ಲಾಗಲ್ಲಿ ನೋಡಿ. ಸೊ ಬನ್ನಿ, ಇವಾಗ ರೆಡಿಯಾಗಿ ಹೋಗೋಣ. ಲೆಟ್ಸ್ ಗೋ. Much later. ಜೋರಾಗಿ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಒಂದು ಕಡೆ ಭಯ ಸ್ಟಾರ್ಟ್ ಆಯಿತು, ಇನ್ನೊಂದು ಕಡೆ ಡೌಟ್ ಸ್ಟಾರ್ಟ್ ಆಯಿತು, ಅವ್ರು ಇರ್ತಾರೋ ಇಲ್ವೋ ಅಂತ. ಒಂದು ಕಡೆ ಸೋತೋದ್ನ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. ಆದರೂ ಕೂಡ ಮಳೆಯಲ್ಲಿ ಓಡ್ತಾ ಹೋದೆ. ಆಗ ನನಗೆ ಕಾಣಿಸಿದ್ದು ಒಂದು ಕಾರ್. ಕೊನೆಗೂ ನಾನು ಅಂದ್ಕೊಂಡಂಗೆ ಎಲ್ಲ ನಡೀತಿದೆ ಅಂತ ಅಂದ್ಕೊಂಡು ಸೀದಾ ಮೇಲ್ಗಡೆ ಹೋದೆ. ಮೇಲ್ಗಡೆ ಹೋಗಿ ನೋಡಿದ್ರೆ ಪ್ರೆಸ್ ಮೀಟ್ ಆ ನಡಿ ಸ್ಟಾರ್ಟ್ ಆಗಿತ್ತು. ನನ್ನ ಪುಣ್ಯಕ್ಕೆ ಸುದೀಪ್ ಅಣ್ಣ ಕೂಡ ಅಲ್ಲೇ ಇದ್ದರು. ಇಲ್ಲ, ಒಂದು ನಿಮಿಷ. ಮಾಧ್ಯಮದಲ್ಲಿ ಯಾರಾದ್ರೂ ಒಬ್ಬರು ದಯವಿಟ್ಟು ನಾನು ಯಾಕೆ ಬಂದು ಕಿಚ್ಚತ್ತೆ ದಯವಿಟ್ಟು ಕೇಳಿ. ವಾಪಸ್ ಒಂದು ನಿಮಿಷ ವಾಪಸ್ ಒಂದು ಟೇಕ್ ಮಾಡಿ. ಯಾರು ಪ್ರಶ್ನೆ ಕೇಳೋದು? ಸಂಜೆ ಸರ್ ನಂದೊಂದು ಪ್ರಶ್ನೆ ಯಾರು ಕೇಳ್ತಾ ಇದ್ದೀನಿ. ಏನು ಸರ್, ನಾನು ಸಿನಿಮಾನೇ 1.5 ಗಂಟೆ ಇಟ್ಟಿದ್ದೆ. ಬರೋ ಪ್ರೇಕ್ಷಕರ ಸಮಯವನ್ನು ವ್ಯರ್ಥ ಆಗೋದ್ರಿಂದ 1.5 ಗಂಟೆಯಲ್ಲಿ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಇಲ್ಲಿ ನಿಮ್ಮವರೇ ನಿಮ್ಮ ಸಮಯವನ್ನು ಇಷ್ಟು ಧಾರಾಳವಾಗಿ ಖರ್ಚು ಮಾಡೋದನ್ನು ನನ್ನ ಕಣ್ಣಲ್ಲಿ ಅಲ್ಲಿ ಕುತ್ಕೊಂಡು ನೋಡೋಕ್ಕಾಗದೆ. ಮತ್ತೊಮ್ಮೆ ಸುದ್ದಿಗೋಷ್ಠಿಗೆ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಅಚ್ಚನಿಗೆ ಕಿಚ್ಚ ಶಕ್ತಿಯಾಗಿ ನಿಂತಿದ್ದೀರಾ. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರು ಪ್ರಶ್ನೋತ್ತರವನ್ನು ಶುರು ಮಾಡಬಹುದು. ನಮ್ಮಲ್ಲಿ ರಾಜ್ಕುಮಾರ್ ಟೈಮಿಂದನೂ ಅಕಸ್ಮಾತ್ ಕುಟುಂಬದವರಿಗೆ ಆ ಯೋಗ್ಯತೆ, ಅರ್ಹತೆ, ಕಲೆ ಅನ್ನೋದು ಒಂದು, ಅಕ್ಕ
ಅಕಸ್ಮಾತ್ ಕನ್ನಡ ಜನ ಅವ್ರನ್ನ ಇಷ್ಟಪಟ್ಟರೆ ಇದು ಯಾರಪ್ಪನ ಜಾಗ ಬೇಕಾರಾಗ್ಬೋದು. ಫೈನಲಿ ಪ್ರೆಸ್ ಮೀಟೆಲ್ಲ ಮುಗಿಸ್ಕೊಂಡು ಇನ್ನೇನು ಗ್ರೂಪ್ ಫೋಟೋಗೆ ಅಂತ ನಿಂತಿರ್ಬೇಕಾದ್ರೆ ನಾನು ಮುಂದೆ ಹೋಗಿದ್ದೆ. ಆದರೆ ಆ ಟೈಮಲ್ಲಿ ಏನಾಯಿತು ಅಂದರೆ ನೀನ್ ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ಇದೇ ನೀವು ಸಡನ್ನಾಗಿ ಥ್ಯಾಂಕ್ ಯು ಅಂತ ಹೇಳಿ ಹೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಆಮೇಲೆ ವಿಷಯ ಗೊತ್ತಾಯಿತು, ಅವರು ಲಂಚ್ಗೆ ಹೋಗ್ತಾ ಇದ್ದಾರೆ, ಮನೆಗಲ್ಲ. ಇರು ಮನೆ ಅವಸರ ಪಡ್ಬೇಡ. ಸೊ ವಾಪಸ್ ಬರ್ತಾರೆ ಅನ್ನೋ ಗೊತ್ತಾದ್ಮೇಲೆ ಅಷ್ಟರೊಳಗೆ ನಾನು ಊಟ ಮುಗಿಸ್ಕೊಂಡು ವೆಯ್ಟ್ ಮಾಡೋಣ ಅಂತ ಕೆಳಗಡೆ ವೆಯ್ಟ್ ಮಾಡಬೇಕಾದ್ರೆ ನಾನು ನೋಡಿದ್ದು ಸುದೀಪ್ ಅಣ್ಣನ ಪರ್ಸ್ನಲ್ ಟ್ರೈನರ್ ಹಾಗೆ ಬಾಡಿ ಗಾರ್ಡ್. ಅವ್ರನ್ನ ಮಾತಾಡ್ಸೋಣ ಅಂತ ಅವ್ರ ಹತ್ರ ಹೋದೆ. ಸರ್, ವಾಟ್ ಯು ಸೇ ಅಬೌಟ್ ಕಿಚ್ಚ I'm personal trainer, not just bodyguard. I'm personal trainer and, and sometimes I'm bodyguard. Yeah? Okay. Maybe What I do you will say be- about Kicha sir? What I think about him, Yeah. he's a great person. He has a very big heart and I love him and his family. They are very, very important people for me. It's not just because I'm their employer, like a people, like a human, they are very great people. Really. Okay. What do you say about Karnataka people? I love India, that's why I'm here. No. Actually, yesterday you gone for the Mango Pacha show, right? I came from Hyderabad. Yeah. You saw the crowd of the people. Yeah, no, So that what was do you? crazy. I saw it before because since 6 years ago I was also with Mr. Kicha in Big Boss. Yeah. And it was finished. Yeah. So I saw someone, this big crowd. The people are crazy. I can't understand, but the people are crazy here, yeah? Have a Really great day. crazy. Bye-bye. But it's okay. It's good climate, yeah? It's Yeah. something different for me, different culture, so I respect this, yeah? Thank you. Thank you so much. ಸುದೀಪ್ ಅಣ್ಣ ಊಟಕ್ಕೆ ಹೋದವರು ಅಲ್ಲಿಂದ ಇನ್ನೂ ಬಂದಿಲ್ವಲ್ಲ ಅಂತ ಅದು ಆಪೋಸಿಟಲ್ಲೇ ಕೂತ್ಕೊಂಡು ಕಾದು ಟೈಮ್ ಆಗ್ತಿದೆ ಹೊರತು ಅಣ್ಣ ಬರ್ತಿಲ್ಲ. ಸರಿ, ಅದಕ್ಕೆ ಮುಂಚೆ ಒಂದು ಸಲ ಸಂಚಿತ್ ಅಣ್ಣನ ಮೀಟ್ ಮಾಡಿ ಒಂದು ಫೋಟೋ ತೆಗೆಸ್ಕೊಡೋಣ ಅಂತ ಅಂದ್ಕೊಂಡು ಫೋಟೋ ಕೂಡ ತೆಗೆಸ್ಕೊಂಡೆ. ಆದರೆ ಸುದೀಪ್ ಅಣ್ಣ ಇನ್ನೂ ಈಚೆ ಬಂದಿಲ್ಲ. ಸುದೀಪ್ ಅಣ್ಣನ ಹತ್ರ ಹೋಗಬೇಕು ಅಂದರೆ ಬೌನ್ಸರ್ಸ್ನ ದಾಟಿ, ಬಾಡಿಗಾರ್ಡ್ನ ದಾಟಿ, ಗನ್ಮ್ಯಾನ್ ಕೂಡ ದಾಟಿ ಹೋಗಬೇಕಾಗತ್ತೆ. ಸ್ವಲ್ಪ ಕಷ್ಟ ಇತ್ತು, ರಿಸ್ಕ್ ಕೂಡ ಇತ್ತು. ಕೂತಿದ್ದ ಕಡೆನೇ ಕೂತೇ ಇರ್ತೀವಿ ಅಂತ ಗೊತ್ತಾದಮೇಲೆ ಟಾಸ್ಕ್ನ ಕಂಪ್ಲೀಟ್ ಹೆಂಗಾರ ಮಾಡಲೇಬೇಕು ಅಂದ್ಬಿಟ್ಟು ಒಳಗೆ ಹೋಗೋಣ ನೋಡೋ ಅಷ್ಟೊಳಗೆ ಬಾಡಿಗಾರ್ಡ್ ಅಲ್ಲಿ ಯಾರ ಜೊತೆನೂ ಫೋನಲ್ಲಿ ಮಾತಾಡ್ತಿದ್ರು. ಸರಿ, ಪರವಾಗಿಲ್ಲ, ಒಳಗಡೆ ಸೆಕ್ಯೂರಿಟಿ ಎಷ್ಟಿದೆ ನೋಡ್ಬಿಟ್ಟು ಮೀಟ್ ಆಗೋಣ ಅಂತ ಅಂದ್ಕೊಂಡೆ. ಆದರೆ ಗನ್ಮ್ಯಾನ್ ಕೂಡ ಅಲ್ಲೇ ಬಂದು ಫೋನಲ್ಲಿ ಮಾತಾಡ್ತಾಯಿದ್ರು. ಸರಿ ಅಂತ ಒಳಗೆ ಹೋಗೋಷ್ಟೊತ್ತಿಗೆ ಪ್ರಿಯಾ ಸುದೀಪ್ ಅಕ್ಕ ನೋಡಿದೆ. ಆದರೆ ಆ ಕಡೆ ಸೈಡ್ ನೋಡಿದ್ರೆ ಸುದೀಪ್ ಅಣ್ಣ ಕೂಡ ಎಂಟ್ರಿ ಕೊಟ್ಟರು. ಅಷ್ಟೊತ್ತಿಗೆ ರೆಡಿಯಾಗಿ ಬರ್ತಾರೆ ಅಂದ್ಬಿಟ್ಟು ಮ್ಯಾಂಗೋ ಪಚ್ಚಾದ ಇಂಟರ್ವ್ಯೂಗೆ ಮೇಲ್ಗಡೆ ಹೋದೆ. ಸೊ ಮೇಲ್ಗಡೆ ಹೋದಾಗ ಎಲ್ಲ ಸೆಟಪ್ ಎಲ್ಲ ನಡೀತಿತ್ತು. ಎಲ್ಲ ಸೆಟ್ ಆದಮೇಲೆ ಗೊತ್ತಾಯಿತು ಬರೀ ಟೀಮ್ ಅವ್ರು ಮಾತ್ರ ಇರಬೇಕು ಅಂತ. ಹೆಂಗೋ ಮಾಡಿ ನಾನು ಅಲ್ಲೇ ಇದ್ದೆ. ಅದು ನನ್ನ ಅದೃಷ್ಟಕ್ಕೆ ಇಂಟರ್ವ್ಯೂ ಕೂಡ ಮುಗೀತು. ಸೊ ಸುದೀಪ್ ಅಣ್ಣ ಎದ್ದಿ ಸ್ಟೈಲ್ ನೋಡಿ ಎಲ್ಲರಿಗೂ ಫೋಟೋ ಕೊಡ್ತಾರೆ, ಯಾಕೆಂದರೆ ಕಮ್ಮಿ ಜನ ಇದ್ದಾರೆ ಅಂತ ಅಂದ್ಕೊಂಡೆ. ನಾನು ಅಂದ್ಕೊಂಡಂಗೆ ಎಲ್ಲರಿಗೂ ಫೋಟೋ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಗ್ರೂಪ್ ಫೋಟೋ ತೆಕ್ಕೊತಿದ್ರು, ಆದರೆ ಪಬ್ಲಿಕ್ಕಿಗೆ ಕೊಡ್ತಾರೋ ಇಲ್ಲೋ ಅನ್ನೋದು ಡೌಟ್ ಸ್ಟಾರ್ಟ್ ಆಯಿತು. ಹಂಗೆ ಹೋಗ್ತಿದ್ದಂಗೆ ಆ್ಯಂಕರ್ ಕೂಡ ಸಿಂಗಲ್ ಫೋಟೋಸ್ ಎಲ್ಲ ತೆಕ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಪ್ರಿಯಾ ಸುದೀಪ್ ಅವ್ರ ಪಕ್ಕದಲ್ಲೇ ಇದ್ದರು. ಅಲ್ಲಿ ನನಗೂ ಶಾಕ್ ಆಯಿತು. ಹಾಗೆ ಹೋಗ್ತಿದ್ದಂಗೆ ನೋಡಿದ್ರೆ ಸುದೀಪ್ ಅಣ್ಣ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇ ಟೈಮಿಗೆ ಒಬ್ಬ ಹುಡುಗ ಫೋಟೋ ಅಂತ ಅಲ್ಲೇ ನಿಂತ್ಕೊಂಡ್ರು. ಸರಿ ಅಂದ್ಬಿಟ್ಟು ಸುದೀಪ್ ಅಣ್ಣ ಫೋಟೋಗೆ ಅಂತ ನಿಂತ್ಕೊಂಡ್ರು. ಒಬ್ಬರಾದ್ಮೇಲೆ ಒಬ್ಬರನ್ನ ಕರೆದು ಫೋಟೋ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಸ್ಟಾರ್ಟ್ ಆಯಿತು ನೋಡಿ. ಸೊ ನನ್ನ ಪ್ರಕಾರ ಇವತ್ತಿನ ವ್ಲಾಗ್ ಎಲ್ಲರೂ ಇಷ್ಟಪಟ್ಟಿರ್ತೀರಾ. ಸೊ ಇಷ್ಟಪಟ್ಟಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸುದೀಪ್ ಅಣ್ಣನ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ನನ್ನ ಸೇರಿ ಕಮೆಂಟ್ ಬಾಕ್ಸ್ ಎಲ್ಲ ನಿಮ್ಮದೇ ಇವತ್ತು. ಸೊ ಇವತ್ತಿನ ವ್ಲಾಗ್ ನನಗಂತೂ ಸಿಕ್ಕಾಪಟ್ಟೆ ಮಜಾ ಕೊಡ್ತು ಆ್ಯಂಡ್ ಮಜಾ ಇತ್ತು. ಆ್ಯಂಡ್ ಫಸ್ಟ್ ಟೈಮ್ ಈ ಥರ ಒಂದು ಟಾಸ್ಕನ್ನ ತಗೊಂಡು ಜೊತೆಗೆ ಈ ಥರ ಒಂದು ಎಡಿಟಿಂಗಲ್ಲಿ
ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮುಂದಕ್ಕೆ ಇನ್ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಹೇಳೋ ಥರ ಒಂದೇ ಮಾತು, ಗೆದ್ದೇ ಗೆಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂದರೆ ಇನ್ನು ಯಾವ ಥರ ಚಾಲೆಂಜಸ್, ಟಾಸ್ಕ್, ವ್ಲಾಗ್ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಯಾರ್ಯಾರು ನನ್ನ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಆದಷ್ಟು ಬೇಗ ಸಿಗೋಣ ಮತ್ತು ಹೊಸ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭರಾತ್ರಿ. ಟೇಕ್ ಕೇರ್. ಬಾಯ್. ಲವ್ ಯು ಆಲ್. ಬಾಯ್. ತುತ್ತುವನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರಕ್ಕೆ.